ಮುಂದಿನ ರಾಶಿ ಮಕರ ರಾಶಿ. ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಾಮಾನ್ಯವಾಗಿ ಈ ತಿಂಗಳ ಅವಧಿಯಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಹೊಂದುವಿರಿ ಎಂದು ಊಹಿಸುತ್ತದೆ. ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು 3ನೇ ಮನೆಯಲ್ಲಿ ಪ್ರಬಲ ಸ್ಥಾನವನ್ನು ಹೊಂದುತ್ತಾನೆ. ಪರಿಣಾಮವಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನೀವು ನೋಡಬಹುದು. ಕೆಲವು ಮಹತ್ವದ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಮಯವನ್ನು ಬಳಸಬಹುದು. ಶಾಲಾ ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಎಂದು ಊಹಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಫಲಿತಾಂಶಗಳು ನಿರೀಕ್ಷೆಗಳನ್ನು ಮೀರಬಹುದು. ಆದಾಗ್ಯೂ ಕೆಲವು ಗ್ರಹಗಳು ಬೆಂಬಲವನ್ನು ನೀಡಲು ಸಾಧ್ಯವಾಗದಿರಬಹುದು. ಕುಟುಂಬದ ಕಾಳಜಿಗೆ ಸಂಬಂಧಿಸಿದಂತೆ ಮೇ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ಎದುರಿಸಬಹುದು ಎಂದು ಊಹಿಸುತ್ತದೆ. ನಿಮ್ಮ 2ನೇ ಮನೆಯ ಅಧಿಪತಿ ಶನಿಯು 3ನೇ ಮನೆಯಲ್ಲಿರುತ್ತಾನೆ, ಅಲ್ಲಿ ಅದು ಕುಟುಂಬದ ಸಮಸ್ಯೆಗಳಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತದೆ. ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರವು ಮೇ ತಿಂಗಳಲ್ಲಿ 3ನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತದೆ. ಇದರರ್ಥ ನಿಮ್ಮ ಪ್ರಣಯ ಸಂಬಂಧವು ಅನುಕೂಲಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ. ವೈವಾಹಿಕ ಜೀವನದ ಸಂತೋಷಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಬಹುದು. ದುರ್ಬಲ ಮಂಗಳವು ನಿಮ್ಮ 7ನೇ ಮನೆಯಲ್ಲಿದ್ದಾಗ ವೈವಾಹಿಕ ಘರ್ಷಣೆಗಳು ಅಥವಾ ತಪ್ಪು ಗ್ರಹಿಕೆಗಳು ಇರಬಹುದು. ಆದಾಗ್ಯೂ ದೈವಿಕ ಅನುಗ್ರಹದೊಂದಿಗೆ ನೀವು ಸಂದರ್ಭಗಳ ಮೇಲೆ ನಿಯಂತ್ರಣವನ್ನು ಬೀರಲು ಪ್ರಯತ್ನಿಸಿದರೆ ಎಲ್ಲವೂ ಸರಿಯಾಗಿರುತ್ತದೆ. ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಲಾಭದ ಮನೆಯ ಅಧಿಪತಿಯಾದ ಮಂಗಳನು ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ. ಪರಿಣಾಮವಾಗಿ ಈ ತಿಂಗಳು ನೀವು ಆರ್ಥಿಕ ಯಶಸ್ಸಿನ ಹಾದಿಯಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ಮೇ ತಿಂಗಳಿನಿಂದ ನೀವು ನಿಜವಾಗಿಯೂ ಧನಾತ್ಮಕ ಆರೋಗ್ಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಆದಾಗ್ಯೂ ಸೂರ್ಯ, ಮಂಗಳ ಮತ್ತು ಗುರುಗ್ರಹದ ಪ್ರಭಾವದಿಂದಾಗಿ ತಿಂಗಳ 2ನೇ ಭಾಗದಲ್ಲಿ ತಲೆನೋವು, ಜ್ವರ, ಹೃದಯ ಸಂಬಂಧಿ ಕಾಳಜಿ ಅಥವಾ ಹೊಟ್ಟೆ ಸಂಬಂಧಿತ ನೋವಿನಂತಹ ಕೆಲವು ಸಣ್ಣ ಸಮಸ್ಯೆಗಳನ್ನು ನೀವು ಹೊಂದಿರಬಹುದು. ಪರಿಹಾರ ಕ್ರಮಗಳು. ತಿಂಗಳ ಮೊದಲ ವಾರದಲ್ಲಿ ಯಾವುದೇ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಆಹಾರವನ್ನು ನೀಡಿ.